ಸೋದರನ ಜೊತೆ ಎಣ್ಣೆ ಪಾರ್ಟಿ ಮಾಡಿದ್ದ ತಂಗಿ ಸಾವನ್ನಪ್ಪಿದ್ದಾಳೆ. ಮನೆಯಲ್ಲಿದ್ದ ಸಹೋದರಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ತೋಟದ ಗುಡ್ಡದ ಹಳ್ಳಿಯಲ್ಲಿ 39 ವರ್ಷದ ಶಿಬಾ ಎಂಬ ಮೃತ ಮಹಿಳೆ. ಮನೆಯಲ್ಲಿ ಸೋದರನ ಜೊತೆ ಎಣ್ಣೆ ಪಾರ್ಟಿ ಮಾಡಿದ್ದಂಥ ತಂಗಿ ಸಾವನ್ನಪ್ಪಿದ್ದಾಳೆ. ಅಣ್ಣನ ಜೊತೆ ಮನೆಯಲ್ಲಿದ್ದಂಥ ಸಹೋದರಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ತೋಟದ ಗುಡ್ಡದ ಹಳ್ಳಿಯಲ್ಲಿ 39 ವರ್ಷದ ಶಿಬಾ ಎಂಬ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಮನೆಗೆ ಪತಿ ವೆಂಕಟೇಶ್ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಕೆಲಸ ಮುಗಿಸಿ ಮನೆಗೆ ಬಂದು ಇಬ್ಬರನ್ನ ಎಬ್ಬಿಸಿದ್ದಾನೆ ವೆಂಕಟೇಶ್, ಶಿಬಾ ಅವರ ಪತಿ. ಈ ವೇಳೆ ಶಿಬಾ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಮತ್ತಿನಲ್ಲಿದ್ದಂಥ ಪತ್ನಿ ಅಣ್ಣ ಪ್ರವೀಣ್ ಕುಮಾರ್ ಬಳಿಕ 112 ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಂಥ ಪತಿ ವೆಂಕಟೇಶ್ ಅವರು ಸ್ಥಳಕ್ಕೆ ಬಂದ ಮಾದನಾಯಕನಹಳ್ಳಿ ಪೊಲೀಸರಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಅಸ್ವಾಭಾವಿಕ ಸಾವು ಅಂತ ಪೊಲೀಸರಿಂದ ಪ್ರಕರಣ ದಾಖಲಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. 39 ವರ್ಷದ ಶಿಬಾ ಮೃತಪಟ್ಟ ಮಹಿಳೆ. ಈ ಮನೆಯಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ರು ಸಹೋದರ ಮತ್ತು ಸಹೋದರಿ. ಈ ವೇಳೆ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ ಶಿಬಾ ಎನ್ನುವ ಯುವತಿ. ಅಣ್ಣನ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಪ್ರಾಣ ಬಿಟ್ಟಿದ್ದಾಳೀಗ. ಮನೆ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಏನಿದು ಪ್ರಕರಣ, ಯಾವಾಗಾಯ್ತು, ಹೇಗಾಯ್ತು ಅನ್ನೋದರ ಡೀಟೇಲ್ಸ್ ಕೊಡೋದಾದ್ರೆ? ಕಾರ್ತಿಕ್, ಇದು ಏನು ತವರು ಮನೆಗೆ ಬಂದಿದ್ದಂತ ತಂಗಿ ತನ್ನ ಅಣ್ಣನ ಜೊತೆಯಲ್ಲಿ ಕೂತು ಎಣ್ಣೆ ಪಾರ್ಟಿ ಮಾಡಿದ್ದ ತಂಗಿ ಏನು ಎಣ್ಣೆ ಮತ್ನಲ್ಲಿ ಟೈಟ್ ಆಗಿ ಕೆಳಗೆ ಬಿದ್ದಿದ್ದಾರೆ. ಆಗ ಮಕಾಡೆ ಬಿದ್ದಿದ್ರಿಂದ ತಲೆಗೆ ಪೆಟ್ಟಾಗಿ ಏನೋ 39 ವರ್ಷದ ತಂಗಿ ಏನಿದ್ದಾರೆ ಶಿಬಾ ಸಾವನ್ನಪ್ಪಿರುವಂತದ್ದು. ಇವ್ರ ಜೊತೆ ಪಾರ್ಟಿ ಮಾಡ್ತಿದ್ದಂತ ಅಣ್ಣ ಪ್ರವೀಣ ಏನಿದ್ದಾನೆ ಅವನು ಕೂಡ ಈಚೆ ಬಿದ್ರು ಕೂಡ ಅವನು ಮತ್ತಿನಲ್ಲಿ ಮಲಗಿದ್ದ. ಏನೋ ಅವರ ಪತಿ ಕೆಲಸ ಮುಗಿಸಿ ಮನೆಗೆ ಬಂದಂತ ವೇಳೆಯಲ್ಲಿ ಇಬ್ಬರನ್ನ ಎಬ್ಬಿಸಲು ಹೋದಾಗ ಪತ್ನಿ ಶಿಬಾ ಸಾವಾಗಿತ್ತು. ಆಗಾಗ್ಲೇ ಪತ್ನಿ ಅಣ್ಣ ಏನಿದ್ದಾನೆ ಪ್ರವೀಣ ಅವನೇ ಎಬ್ಬಿಸಿದಾಗ ಎಚ್ಚರವಾಗಿದ್ದ. ಬಳಿಕ ಏನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಏನು ವೆಂಕಟೇಶ್ ಪತಿ ಇದ್ದಾನೆ ಅವನು 112ಗೆ ಕರೆ ಮಾಡಿ ಏನು ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರನ್ನ ಕರೆಸ್ಕೊಂಡಿದ್ದ. ಮತ್ತೆ ಪೊಲೀಸರು ಸ್ಥಳಕ್ಕೆ ಬಂದಾದ್ಮೇಲೆ ಏನ್ ಪ್ರೊಸೀಜರ್ ಪ್ರಕಾರ ಸೀನ್ ಆಫ್ ಕ್ರೈಮ್ ನವರು ಕೂಡ ಏನ್ ಪರೀಕ್ಷೆ ನಡೆಸೋ ಸಂಬಂಧಪಟ್ಟಂಗೆ ಕರೆಸಿದ್ರು. ಹಾಗಾಗಿ ಇದೊಂದು ರೀತಿಯಲ್ಲಿ UDR ಅಂದ್ರೆ ಅಸ್ವಾಭಾವಿಕ ಸಾವು ಅಂತ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರು. ಒಂದ್ ವೇಳೆ ಏನೋ ಮರಣೋತ್ತರ ಪರೀಕ್ಷೆಯಲ್ಲಿ ಏನಾದ್ರೂ ಆಯುಧದಿಂದಲೋ ಅಥವಾ ಇನ್ಯಾವುದೋ ಬಲ ಪ್ರಯೋಗದಿಂದ ಸಾವು ಅಂತ ಏನಾದ್ರು ವರದಿ ಬಂದ್ರೆ ತನ್ನಣ್ಣ ಪ್ರವೀಣ ಜೈಲು ಸೇರೋದು ಗ್ಯಾರಂಟಿ ಇದ್ದಾನೆ. ಯಾಕಂದ್ರೆ ಮನೆಯಲ್ಲಿ ಇದ್ದಿದ್ದು ಇವರಿಬ್ರೆ. ಪತಿ ಕೆಲ್ಸಕ್ಕೆ ಹೋಗಿದ್ದ, ಕೆಲಸ ಮುಗಿಸಿ ಮನೆಗೆ ಬಂದ ವೇಳೆ ಈ ಒಂದು ಎಣ್ಣೆ ಪಾರ್ಟಿಯ ಕುರುಹುಗಳು ಕೂಡ ಪತಿ ವೆಂಕಟೇಶ್ಗೆ ಗೊತ್ತಾಗಿದೆ. ಅಲ್ಲದೆ ಪತ್ನಿಗೆ ಎಣ್ಣೆ ಚಟ ಮೈಗೂಡಿಸ್ಕೊಂಡಿರೋದು ಈ ಪತಿ ವೆಂಕಟೇಶ್ಗೂ ಆಲ್ರೆಡಿ ತಿಳಿದಿತ್ತು. ಹಾಗಾಗಿ ಈ ಸಾವಿಗೆ ಯಾವುದೇ ಅನುಮಾನ ಇಲ್ಲ ಅಂತ ಪತಿ UDR ಪ್ರಕರಣ ದಾಖಲ ಮಾಡಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸರು ಕೂಡ ಈ ಪ್ರಕರಣವನ್ನ ಏನು ವಿಕ್ಟೋರಿಯಾ ಇದರಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮತ್ತೆ ಅಲ್ಲಿ ವರದಿ ಏನ್ ಬರುತ್ತೆ ಅಂತ ಕಾದ್ ನೋಡಿ ಇದೊಂದು ತನಿಖೆ ಮುಂದುವರಿಸಲಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.